ಕೋವಿಡ್ ಆಯಿತು, ಬಸ್ ಫ್ರೀ ಆಯಿತು, ಯುದ್ಧ ಬಂತು, ಬ್ಲ್ಯಾಕ್ ಇರೋವಂಥ ಬಂಕ್ಗಳು ಗಂಟೆಗೆ ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 12 77 ರೂಪಾಯಿ ಇತ್ತು, ಈಗ 80 ರೂಪಾಯಿ ಮಾಡಿದ್ದಾರೆ ಮೇಡಮ್. ನಾಳೆ 85. ಅದಕ್ಕೋಸ್ಕರ ಯಾವ ಥರ ಮಾಡೋದು ನಮ್ಮ ಜೀವನಗಳು ರೋಡಿಗೆ ಬಂದು ನಿಂತ್ಕೊಂಡಿದ್ದೀವಿ ಮೇಡಮ್. ಜೀವನ ಯಾವ ಥರ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೆಸರಿಗೆ 2 ಬಂಕ್ ಇದೆ ಮೇಡಮ್, ಇಂಡಿಯನ್ ಹಿಂದೂಸ್ತಾನ ಅಂತ. ಆ 2 ಬಂಕಿಗೆ ಬರ್ದಿರೋ ಗ್ಯಾಸು ಪ್ರೈವೇಟ್ ಬಂಕ್ಗಳಿಗೆ ಬರ್ತಾ ಇದೆ. ಯಾವ ಥರ ಬರ್ತಾ ಇದೆ ಅನ್ನೋ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಟೋ LPG ಮೇಡಮ್. ಒಂದು ನಿಮಿಷ ಸರ್. HP ಇಂಡೆಂಟ್ ಹಾಕಿರೋದು 1ನೇ ತಾರೀಕು 10 ಟನ್ನು ಸರ್. ಅವರು 5 ಲಕ್ಷ ಕ್ಯಾಶ್ ಕಟ್ಟಿರೋದು DD ಕಳಿಸಿರೋದು 1ನೇ ತಾರೀಕು. ಇವತ್ತು 18ನೇ ತಾರೀಕು 10 ಟನ್ನು. ಅಟ್ಲೀಸ್ಟ್ ಒಂದು 2-3 ಟನ್ ತರಿಸ್ಬೋದಲ್ಲ ಸರ್? ಸರ್ ಯುದ್ಧ ಸ್ಟಾರ್ಟ್ ಆಗಿರೋದು 5ನೇ ತಾರೀಕು ಸರ್. ಒಂದು 5 ನಿಮಿಷ ದಯವಿಟ್ಟು ಕಾಲಾವಕಾಶ. ಯುದ್ಧ ಸ್ಟಾರ್ಟ್ ಆಗಿದ್ದು 5ನೇ ತಾರೀಕಿಂದ ನಮಗೆ ಗೊತ್ತಾಯಿತು ಯುದ್ಧ ನಡೀತಾ ಇದೆ, ಗ್ಯಾಸ್ ಬರ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅನ್ನೋದು ಸರ್ ನಮ್ಮ ಗಮನಕ್ಕೂ ಬಂದಿದೆ. ನಾವು ಸರ್ ಸಿಂಪಲ್ ಆಗಿ ಹೇಳೋದು ಇಷ್ಟೇ ಸರ್, ನಿಮಗೆ ನ್ಯಾಷನಲೈಸಲ್ ಬಂಕ್ಗಳು ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಆಗ್ಬೋದು, ಇಂಡಿಯನ್ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಮೇಡಮ್, ಸರ್ಕಾರದಿಂದ ಅದು ಮಾನ್ಯತೆ ಪಡೆದಿರೋಂಥದ್ದು. ನಾವು ಕಟ್ಟುವಂಥ ಹಣ ನಾವು ಹಾಕುವಂಥದ್ದು ಅದು ಸರ್ಕಾರಕ್ಕೆ ಸೇರುತ್ತೆ ಮೇಡಮ್. ಪ್ರೈವೇಟ್ ಬಂಕ್ಗಳಲ್ಲಿ ಸಿಗ್ತಾ ಇರೋಂಥ ಸೌಲಭ್ಯಗಳು ಮೇಡಮ್, ಅವರು 3 ಟ್ಯಾಂಕರು ಇವಾಗಲೂ ಕೂಡ ಅವರು ಲೋಡ್ ಮಾಡಿಕೊಂಡು 77 ರೂಪಾಯಿ ಇದ್ದಾರೆ ಜಸ್ಟ್ ಮೇಡಮ್. 12:30 1 ಗಂಟೆ ಅಷ್ಟೊತ್ತಿಗೆ 80 ರೂಪಾಯಿ ಮಾಡಿದ್ದಾರೆ. ಅವ್ರಿಗೆ ಬರ್ತಾ ಇರೋ ಗ್ಯಾಸ್ ಟ್ಯಾಂಕ್ ಸಾಹೇಬ್ರನ್ನ ಕೇಳಬೇಕು, ಇವ್ರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನನ್ನೊಂದು ಪ್ರಶ್ನೆ ಮೇಡಮ್. ಅವರಿಗೆ ಸರ್ ನಾವು ಆರ್ಡಿನರಿ ಆಟೋ ಡ್ರೈವರ್ಗಳು ಮೇಡಮ್ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಸರ್. ಕೋವಿಡ್ ಬಂತು ಸರ್, ಬಸ್ ಫ್ರೀ ಮಾಡಿ ತತ್ತರಿಸಿ ಹೋಗ್ಬಿಟ್ಟಿದ್ವಿ ಸರ್. 80 ರೂಪಾಯಿ ಲೀಟ್ರ್ ಗ್ಯಾಸ್ ಅಂದರೆ 22-24 ಕಿಲೋಮೀಟ್ರ್ ಆಟೋ ಮೈಲೇಜ್ ಕೊಡುತ್ತೆ ಸರ್. 80 ರೂಪಾಯಿ ಅಂದರೆ 500 ರೂಪಾಯಿ ಗ್ಯಾಸ್ ಹಾಕ್ಸಿ ಮತ್ತೆ 500 ರೂಪಾಯಿ ದುಡಿಬೇಕು, ಮತ್ತೆ 500 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು ಸರ್. ಅಂಥ ಪರಿಸ್ಥಿತಿ ಇದೆ. ಮನೆಯಲ್ಲಿ ಮಕ್ಕಳು ಇದ್ದಾರೆ, ತಾಯಿ ತಂದೆ ಇದ್ದಾರೆ, ಬಾಡಿಗೆ ಗಾಡಿ 300 ರೂಪಾಯಿ ಕಲೆಕ್ಷನ್ ಕೊಟ್ಟು ಓಡಿಸೋಂಥ ಇದ್ದಾರೆ. ನಮ್ಮಲ್ಲಿ 7 ಇದೆ ಮೇಡಮ್. 80 ರೂಪಾಯಿ ಮೂವ್ಮೆಂಟ್ ರೇಟ್ ಇದೆ ಮೇಡಮ್ ಪ್ರತಿ ಒಂದೊಂದು